ಪ್ರಕಾಶ್ ರೈ ಕೇಳಿಸ್ಕೊಳ್ಳಪ್ಪ, ನಾನೊಬ್ಬ ಆಟೋ ಡ್ರೈವರ್ ಆಗಿ ನನ್ನ ಎಮ್ಯುರೇಷನ್ ಫಾರಮು ಎಲ್ಲಿ ಕೂಡ ವೇಸ್ಟ್ ಆಗಬಾರ್ದು ಅಂತ ನಾನು ಅರ್ಧ ದಿನ ಕೆಲಸಕ್ಕೆ ರಜಾ ಹಾಕಿ ನನ್ನ 2002ನೇ ಇಸ್ವಿಯ ಮಾಹಿತಿಗಳನ್ನು ಹುಡುಕಿ BLOಗಳಿಗೆ ಅದರ ಮಾಹಿತಿಯನ್ನು ಕೊಟ್ಟು ನಮ್ಮ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರದು ನಾವು ಸರಿಯಾಗಿ ಅದನ್ನು ಭರ್ತಿ ಮಾಡಿ ಅವ್ರ ಹತ್ರ ಕೊಟ್ಟು ನಾವು ಸಹಿಯನ್ನು ಹಾಕಿಸಿ ಇಟ್ಕೊಂಡಿದ್ದೀವಿ. ಪ್ರಕಾಶ್ ರೈ ಅಥವಾ ಅಲಿಯಾಸ್ ಪ್ರಕಾಶ್ ರಾಜ್ ಅವರು 4-5 ಕಡೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಹೊಂದಿದ್ದಾರೆ, ಮತದಾರರ ಚೀಟಿಯನ್ನು ಹೊಂದಿದ್ದಾರೆ. ನಿನ್ನಂಥವ್ರು ಇನ್ನೂ ಆಚೆ ಬಿಟ್ಟಿದ್ದಾರಲ್ಲ, ನಿನ್ನಂಥ ಒಬ್ಬರು ವಯಸ್ಕ ಜಿರಳೆ ನಿನ್ನೂ ಆಚೆ ಬಿಟ್ಟುಬಿಟ್ಟು ಎಲ್ಲೆಲ್ಲಿ ಹೋಗಿ ಎಲ್ಲ ಕಡೆ ಗಲೀಜು ಮಾಡ್ಕೊಂಬರ್ಲಿ ಅಂತ ಬಿಟ್ಟಿದ್ದಾರಲ್ಲ, ಜನಸಮೂಹದಲ್ಲಿ ತಪ್ಪು ವಿಚಾರಗಳನ್ನ ಬಿತ್ತಲಿ ಅಂತ ಬಿಟ್ಟಿದ್ದಾರಲ್ಲ. ನಮ್ಮ ಸರ್ಕಾರಕ್ಕೆ ಬುದ್ಧಿ ಇಲ್ಲ. ನಿನ್ನಂಥವನ್ನ ಫಸ್ಟ್ ತೆಗೆದು ಕಂಬಿಯಿಂದ ಹಾಕಬೇಕು. ನೀವೊಬ್ಬರು ಸೆಲೆಬ್ರಿಟಿ, ನಿಮ್ಗೊಂದಷ್ಟು ಜನ ಹಿಂಬಾಲಕರಿದ್ದಾರೆ, ನೀವು ಹೇಳಿದ ಮಾತನ್ನು ಜನ ಕೇಳ್ತಾರೆ ಅಂದ್ಬಿಟ್ಟು ನಿಮಗೆ 4 ಕಡೆ 5 ಕಡೆ ಮತದಾರರ ಚೀಟಿಯಲ್ಲಿ ಹೆಸರಿಟ್ಕೊಬೇಕು ಅಂತ ಏನಾದರೂ ಸಂವಿಧಾನದಲ್ಲಿ ಹೇಳಿದೇನ್ರಿ? ಅಧಿಕಾರ ಕೊಟ್ಟಿದೆಯೇನ್ರಿ ಚುನಾವಣಾ ಆಯೋಗ? ನೈತಿಕ ಜವಾಬ್ದಾರಿ ಅನ್ನೋದಿದ್ರೆ ಪ್ರಕಾಶ್ ರೈ ಇವತ್ತು ಚುನಾವಣಾ ಆಯೋಗದ ವಿರುದ್ಧ ಬೊಟ್ಟು ಮಾಡಿ ತೋರಿಸ್ತಿದ್ದಾನೆ. ಆ ವಯಸ್ಕ ಜಿರಳೆಯನ್ನು ತಗೊಂಬಂದು ಕಂಬಿಯಿಂದ ಹಾಕಿ ಅವ್ರಿಗೆ ಬೇಲ್ ಕೊಟ್ಟಿದ್ದು ಸಾಕು. ನೀವು ಬೇಲ್ ಕೊಟ್ಟಾದ್ಮೇಲೂ ಅವರು ಈ ರೀತಿಯಾದಂಥ ಒಂದು ಪ್ರಚಾರದ ಗೀಳಿಗೆ ಬಿದ್ದು ಅಪಪ್ರಚಾರವನ್ನು ಮಾಡ್ತಿದ್ದಾರಲ್ಲ, ಇದೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸಲ್ವಾ? ಯಾಕೆಂದರೆ ನಿಮಗೆ ಬೇಕಾಗಿರೋದು ಅಂಥದ್ದೇ ಸಮರ್ಥನೆ ತಾನೇ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಪ್ರಕಾಶ್ ರೈಯನ ಪೇಚಾಟ. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನೋಡಿ, ಈಗ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ನಡೀತಿದೆ. ಒಬ್ಬ ನಾಗರಿಕನಾಗಿ ಆ ಒಂದು ತೀವ್ರ ಪರಿಷ್ಕರಣೆಯಲ್ಲಿ ನಾವು ಭಾಗವಹಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ, ರಾಷ್ಟ್ರೀಯ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ. ನಾನು ಮತದಾರನು ಹೌದೋ ಅಲ್ವೋ, ಅಥವಾ ನಂದು 2 ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದರೆ ಅದನ್ನು ತೆಗೆದುಬಿಡಿ, ದಯವಿಟ್ಟು ನಾನು ಇಂಥ ಕಡೆ ಉಳಿಸ್ಕೊಳ್ತೀನಿ ಅಂತ ಹೇಳೋದು ಕೂಡ ನಮ್ಮ ರಾಷ್ಟ್ರೀಯ ಕರ್ತವ್ಯ ರೀ ಅದು. ಅದಕ್ಕೆ ನಾವು ಸರ್ಕಾರನ ವಿರೋಧ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಸಂವಿಧಾನದ ಮಹಾನ್ ರಕ್ಷಕರು ಅಂತ ಹೇಳ್ಕೊಂಡು ಸಂವಿಧಾನದ ಕೈಯಲ್ಲಿ ಹಿಡ್ಕೊಂಡು ತಿರುಗಿಸೋರೆಲ್ಲ ಸಂವಿಧಾನದ ಸ್ವಾಯತ್ತ ಸಂಸ್ಥೆ ಆಗಿರುವಂಥ ಕೇಂದ್ರ ಚುನಾವಣಾ ಆಯೋಗ ಇರ್ಬೋದು, ರಾಜ್ಯ ಚುನಾವಣಾ ಆಯೋಗ ಇರ್ಬೋದು, ಅದರಲ್ಲಿ ಕೆಲಸ ಮಾಡ್ತಾ ಇರೋವಂಥ ಅಧಿಕಾರಿಗಳ ಮೇಲಿರ್ಬೋದು, ಮತ್ತು ಇವಾಗ ಸ್ಕೂಲ್ ಟೀಚರ್ಸ್ಗಳಿರ್ಬೋದು, ಏನು ಇವತ್ತು ಮನೆಗೆ ತೆರಳಿ ಯಾರ್ಯಾರು ನಿಜವಾದ ನೈಜ ಮತದಾರರು, ಅಕ್ರಮ ಮತದಾರರು ಯಾರು ಅನ್ನೋದನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರಲ್ಲ, ಯಾರು ಮೃತ ಮತದಾರರು ಅಂತ ಅವ್ರ ಮೇಲೆ ಆಪಾದನೆ ಹಾಕುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋವಂಥ ಪ್ರಶ್ನೆ ಇವತ್ತು ಎದುರಾಗಿರ್ತಕ್ಕಂಥದ್ದು. ಹಾಗಾಗಿ ನೋಡಿ, ಇವಾಗ ಅಂದರೆ SIR ಮತದಾರರ ತೀವ್ರ ಪಟ್ಟಿಯ ಪರಿಷ್ಕರಣೆ ನಡಿಬೇಕಾಗಿರೋದು ಕಾಲಕ್ಕೆ ನಡೀತಿದೆ ಈಗ. ಆದರೆ ಇದನ್ನು ಕಟ್ಕೊಂಡು ಈ ಒಂದು ಆಂದೋಲನಾ ಜೀವಿಗಳು ಅಂತಿದ್ದಾರಲ್ಲ ನಮ್ಮ ದೇಶದಲ್ಲಿ, ಇವತ್ತು ಅವ್ರಿಗೇನಾದರೂ ಒಂದು ಪ್ರತಿಭಟನೆ ಮಾಡಬೇಕು, ಇಲ್ಲ ಅಂದರೆ ಅವ್ರ ಗಂಜಿ ನಡೆಯೋದಿಲ್ಲ. ಅಂದರೆ ದಿನನಿತ್ಯದ ಊಟೋಪಚಾರಕ್ಕೆ ಗಂಜಿ ನಡೆಯಲ್ಲ, ಮತ್ತು ಪ್ರಚಾರ ಸಿಗಲ್ಲ ಇವ್ರಿಗೆಲ್ಲ ಪ್ರಚಾರದ ಗೀಳು ಅಂಟ್ಕೊಂಬಿಟ್ಟಿದೆ, ಚಾಳಿ ಇದು. ಅಂದರೆ ಯಾವುದೇ ED ಇರ್ಬೋದು, CBI ಇರ್ಬೋದು, ಆಮೇಲೆ ಚುನಾವಣಾ ಆಯೋಗ ಇರ್ಬೋದು, ಈ ಥರದ್ದು ಯಾವುದ್ಯಾವುದು ಸ್ವಾಯತ್ತ ಸಂಸ್ಥೆಗಳಿದೆಯವೋ ಅವರು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇರ್ತವೆ. ಸರ್ಕಾರದ ಅಧೀನಕ್ಕೆ ಅವರು ಒಳಪಡಲ್ಲ. ಅಂಥ ಅಧಿಕಾರನ ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು. ಆದರೆ ಈ ಯಾರ್ಯಾರು ಇವ್ರಿಗೆ ಪೂರಕವಾಗಿರುವಂಥ ಸರ್ಕಾರಗಳು ಅಧಿಕಾರದಲ್ಲಿರ್ತದೋ ಅವಾಗ ಈ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಸರಿಯಾಗಿ ಕೆಲಸ ಮಾಡಿರ್ತವೆ. ಆದರೆ ಇವ್ರಿಗೆ ಇವ್ರಿಗೆ ವಿರುದ್ಧ ಮನಸ್ಥಿತಿ ಇರುವಂಥ ಸರ್ಕಾರ ಬಂದಾಗ ಅವುಗಳನ್ನ ಅಧೀನದಲ್ಲಿ ಇಟ್ಕೊಳ್ಳುತ್ತೆ ಅನ್ನುವಂಥ ಅಪಪ್ರಚಾರದ ಗೀಳು ಅಂಟಿರೋದು. ಇದಕ್ಕೆ ಈ ಪ್ರಕಾಶ್ ರೈ ಅಂತ ಹೇಳುವಂತಹ ವಯಸ್ಕ ಜಿರಳೆ, ಅಂದರೆ ಈ ಕಾಕ್ರೋಚು, ಈ ಓಲ್ಡ್ ಏಜ್ ಕಾಕ್ರೋಚ್ ಇದು ಅಂತಲೇ ಹೇಳ್ಬೋದು. ಈ 60 ಆಗೋಗ್ಬಿಟ್ಟಿದೆ ಯಪ್ಪಂಗೆ. ಇವರು ಯಾವ ರೀತಿಯಾಗಿ ಇವತ್ತು ಪ್ರಚಾರವನ್ನು ತಗೊಂತಾರೆ ಅಂದರೆ, ಈ ಪ್ರಕಾಶ್ ರೈ ಅವ್ರಿಗೆ ಜಂತರ್ ಮಂತರಲ್ಲಿ ನಡೀತಲ್ಲಪ್ಪ ವಿದ್ಯಾರ್ಥಿಗಳ ಪ್ರತಿಭಟನೆ, CJP ಆಯೋಜನೆ ಮಾಡಿದ್ದು, ಅಲ್ಲಿಗೆ ಹೋಗೋಕ್ಕೆ ಸಮಯ ಇರುತ್ತೆ. ಅಲ್ಲೋಗಿ ನಿಮ್ಮನ್ನು ಇಷ್ಟೊಂದು ಜನನ ನೋಡಿದ್ಮೇಲೆ, ಇಷ್ಟು ಜನ ವಿದ್ಯಾರ್ಥಿಗಳನ್ನ ಒಂದೇ ಜಾಗದಲ್ಲಿ ನೋಡಿದ್ಮೇಲೆ ಅದರಲ್ಲಿ ನನಗೆ ಉತ್ಸಾಹ ಇಮ್ಮಡಿ ಆಗ್ತಿದೆ ಅಂತ ಹೇಳೋದಕ್ಕೆ ಟೈಮ್ ಇರುತ್ತೆ. ಅಂದರೆ ಈ ಒಂದು ಪ್ರತಿಭಟನೆಯಲ್ಲಿ ಯಾರು ಸಂಸತ್ ಭವನದ ಮೇಲೆ ಪೆಟ್ರೋಲ್ ಬಾಂಬನ್ನು ಹಾಕ್ತಾರೋ, ಇದರಿಂದ ಪಾಕಿಸ್ತಾನದ ಕೈವಾಡ ಇದೆಯೋ, ಬಾಂಗ್ಲಾದೇಶದ ಕೈವಾಡ ಇದೆಯೋ, ಅಥವಾ ಅಮೇರಿಕದ ಡೀಪ್ ಸ್ಟೇಟ್ಸ್ನ ಕೈವಾಡ ಇದೆಯೋ, ಅಥವಾ ಯಾವ ರಾಜಕೀಯ ಪಕ್ಷದ ಕೈವಾಡ ಇದೆಯೋ ಅಂತ ಇವ್ರ ಪ್ರಶ್ನೆ ಎತ್ತಿಲ್ಲ. ಅಲ್ಲಿರುವಂಥ ವಿದ್ಯಾರ್ಥಿ ಸಮೂಹನ ನೋಡ್ಬಿಟ್ಟು ಇವ್ರಿಗೆ ಉತ್ಸಾಹ ಇಮ್ಮಡಿ
ಆಗ್ಬಿಡುತ್ತೆ. ಅದೇ ರೀತಿಯಾಗಿ ನೀನು ಶಾಂತಿನಗರದಲ್ಲೇ ಹುಟ್ಟಿದ್ಯಾ ಅನ್ನೋದಾದರೆ, ಪ್ರಕಾಶ್ ರೈ ಕೇಳಿಸ್ಕೊಳ್ಳಪ್ಪ, ನಾನೊಬ್ಬ ಆಟೋ ಡ್ರೈವರ್ ಆಗಿ ನನ್ನ ಎಮ್ಯುರೇಷನ್ ಫಾರಮು ಎಲ್ಲಿ ಕೂಡ ವೇಸ್ಟ್ ಆಗಬಾರ್ದು ಅಂತ ನಾನು ಅರ್ಧ ದಿನ ಕೆಲಸಕ್ಕೆ ರಜಾ ಹಾಕಿ ನನ್ನ 2002ನೇ ಇಸ್ವಿಯ ಮಾಹಿತಿಗಳನ್ನು ಹುಡುಕಿ BLOಗಳಿಗೆ ಅದರ ಮಾಹಿತಿಯನ್ನು ಕೊಟ್ಟು ನಮ್ಮ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರದು ನಾವು ಸರಿಯಾಗಿ ಅದನ್ನು ಭರ್ತಿ ಮಾಡಿ ಅವ್ರ ಹತ್ರ ಕೊಟ್ಟು ನಾವು ಸಹಿಯನ್ನು ಹಾಕಿಸಿ ಇಟ್ಕೊಂಡಿದ್ದೀವಿ. ಅದಾದ ಮೇಲೂ ನಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಸಿಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಆವಾಗ ಪ್ರಶ್ನೆ ಮಾಡುವಂಥ ಹಕ್ಕು ಬರುತ್ತೆ. ಆದರೆ ಇವತ್ತು ನೀವು ಮಾಡೋಕ್ಕೆ ಕೊಟ್ಟಿರೋದೇನು, ಬೆಂಗಳೂರಿನ ಒಬ್ಬರು ವಕೀಲರು ನಿಮ್ಮ ಮೇಲೆ ಒಂದು ಕೇಸನ್ನು ಹಾಕಿದರು. ಏನಂತ ಅಂದರೆ, ಈ ಪ್ರಕಾಶ್ ರೈ ಅಥವಾ ಅಲಿಯಾಸ್ ಪ್ರಕಾಶ್ ರಾಜ್ ಅವರು 4-5 ಕಡೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಹೊಂದಿದ್ದಾರೆ, ಮತದಾರರ ಚೀಟಿಯನ್ನು ಹೊಂದಿದ್ದಾರೆ. ತೆಲಂಗಾಣ, ಆಂಧ್ರ, ತಮಿಳುನಾಡು, ಕರ್ನಾಟಕ, ಇಷ್ಟು ಕಡೆ ಇವ್ರದ್ದಿದೆ ಅಂತ. ಹಂಗಾಗಿ ನಿಮ್ಮ ಮೇಲೆ ಕೇಸ್ ಆಗಿತ್ತಲ್ರಿ, ಕೇಸಾಗಿ ಬೇಲ್ ಮೇಲೆ ಆಚೆ ಇರೋದು ನೀವು ಇವತ್ತು. ಅದನ್ನು ಮರಿಬೇಡಿ ನೀವು. ಹಂಗಂದರೆ ನೀವೊಬ್ಬರು ಸೆಲೆಬ್ರಿಟಿ, ನಿಮ್ಗೊಂದಷ್ಟು ಜನ ಹಿಂಬಾಲಕರಿದ್ದಾರೆ, ನೀವು ಹೇಳಿದ ಮಾತನ್ನು ಜನ ಕೇಳ್ತಾರೆ ಅಂದ್ಬಿಟ್ಟು ನಿಮಗೆ 4 ಕಡೆ 5 ಕಡೆ ಮತದಾರರ ಚೀಟಿಯಲ್ಲಿ ಹೆಸರಿಟ್ಕೊಬೇಕಂತೇನಾದರೂ ಸಂವಿಧಾನದಲ್ಲಿ ಹೇಳಿದೇನ್ರಿ? ಅಧಿಕಾರ ಕೊಟ್ಟಿದೆಯೇನ್ರಿ ಚುನಾವಣಾ ಆಯೋಗ? ಒಬ್ಬ ಮತದಾರನಿಗೆ ಒಂದು ಕಡೆ ಮಾತ್ರ ಹೆಸರನ್ನು ಇಟ್ಕೊಳ್ಳೋದಕ್ಕೆ ಅಧಿಕಾರ ಇರ್ತಕ್ಕಂಥದ್ದು. ಅವನು ಯಾರೇ ಆಗಿರಲಿ, ಪ್ರಧಾನಮಂತ್ರಿ ಆಗಿದ್ರು ಕೂಡ ಅಷ್ಟೇ. ನೀನೇನು ಸ್ಪೆಷಲಾಗಿ ನಾನು ದೇವಲೋಕದಿಂದ ಇಳಿದು ಬಂದಿದ್ಯಾನಪ್ಪ ನಿನಗೆ 4 ಕಡೆ ಇಟ್ಕೊಳ್ಳೋದಕ್ಕೆ? ನಿನ್ನಂಥವ್ರು ಇನ್ನೂ ಆಚೆ ಬಿಟ್ಟಿದ್ದಾರಲ್ಲ, ನಿನ್ನಂಥ ಒಬ್ಬರು ವಯಸ್ಕ ಜಿರಳೆ ಇನ್ನೂ ಆಚೆ ಬಿಟ್ಟುಬಿಟ್ಟು ಎಲ್ಲೆಲ್ಲಿ ಹೋಗಿ ಎಲ್ಲ ಕಡೆ ಗಲೀಜು ಮಾಡ್ಕೊಂಬರ್ಲಿ ಅಂತ ಬಿಟ್ಟಿದ್ದಾರಲ್ಲ, ಜನಸಮೂಹದಲ್ಲಿ ತಪ್ಪು ವಿಚಾರಗಳನ್ನ ಬಿತ್ತಲಿ ಅಂತ ಬಿಟ್ಟಿದ್ದಾರಲ್ಲ. ನಮ್ಮ ಸರ್ಕಾರಕ್ಕೆ ಬುದ್ಧಿ ಇಲ್ಲ. ನಿನ್ನಂಥವನ್ನ ಫಸ್ಟ್ ತೆಗೆದು ಕಂಬಿಯಿಂದ ಹಾಕಬೇಕು. ಆವಾಗಾದರೂ ಈ ದೇಶದಲ್ಲಿ 4-5 ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರಿಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಬುದ್ಧಿ ಬರುತ್ತೆ. ಯಾಕೆ ನಿನ್ನ ವಿಚಾರದಲ್ಲಿ ಆಬ್ಸೆಂಟ್ ಆಗಿರೋರನ್ನ, ಶಿಫ್ಟ್ ಆಗಿರೋರನ್ನ, ಡೆಡ್ ಆಗಿರೋರನ್ನ, ಡೂಪ್ಲಿಕೇಟು ವೋಟರ್ ID ಇಟ್ಕೊಂಡಿರೋರನ್ನ ಹೆಸ್ರುಗಳನ್ನ ತೆಗಿಬಾರ್ದೇನ್ರಿ? ಅದರ್ಸ್ಗಳ್ನ ತೆಗಿಬಾರ್ದ ಹೇಳ್ರಿ? ಅದೇ ಕ್ಯಾಟಗರಿಲಿ ಬರ್ತೀರಾ ನೀವು, ಪರ್ಮನೆಂಟ್ಲಿ ಶಿಫ್ಟೆಡ್. ಯಾಕೆ ಅಂತ ಹೇಳಿದ್ರೆ ನಮ್ಮ BLOಗಳು ಕೂಡ ಒಂದು ಕೆಲಸ ಮಾಡಿದ್ದಾರೆ. ಚುನಾವಣಾ ಆಯೋಗ ಹೇಳ್ದಂಗೆ, ನೀನು ಬಾಡಿಗೆಗಿದ್ದೋ ನಿನ್ನ ಸ್ವಂತ ಮನೆನೋ ಗೊತ್ತಿಲ್ಲ, ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡಾಕಿದ್ದಾರೆ. ನಾವು ಹಲವಾರು ಬಾರಿ ಬಂದಿದ್ದೀವಿ, ಇವ್ರು ಇಲ್ಲ, ಹಂಗಾಗಿ ನಾವು ಇವ್ರದ್ದು ಇದನ್ನು ಮಾಡ್ಕೊಂಡಿದ್ದೀವಿ, ನೋಟ್ ಮಾಡ್ಕೊಂಡಿದ್ದೀವಿ ಅಂತ ಮನೆ ಮಾಲೀಕರಿಗೆ 4 ವರ್ಷ ಆಯ್ತಂತಲ್ಲಪ್ಪ ನೀವು ಬಿಟ್ಟೋಗಿ. ನಾನು ಪ್ರತಿನಿಧಿಸಿದ್ದು ಕ್ಷೇತ್ರ ಲೋಕಸಭಾ ಚುನಾವಣೆಗೆ, ಅಲ್ಲೇ ನನ್ನ ಹೆಸರು ತೆಗೆದುಬಿಟ್ಟವ್ರೆ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಇವತ್ತು. ನಿಮಗೆಲ್ಲ ಒಂಚೂರು ಏನಾದರೂ ನೈತಿಕತೆ ಅನ್ನೋದಿದೆಯೇನ್ರಿ? ದೇಶ ಪ್ರೇಮ ಅನ್ನೋದು ಸತ್ತೋಗಿದೆಯಾ ನಿಮಗೆ? ಹೆಂಗ್ರಿ ಹೌದು ಮತದಾರರ ಪಟ್ಟಿಯನ್ನು ಹೆಂಗ್ರಿ ಶುದ್ಧೀಕರಣ ಮಾಡೋದು? ಬನ್ನಿರಿ ನೀವು ಹಂಗಂದರೆ ನಿಮ್ಗೆ ಶಾಂತಿನಗರದಲ್ಲಿ ಓಟ್ ಉಳಿಸ್ಕೊಬೇಕು ಅಂದರೆ ನಿಮ್ಮದು ತಮಿಳ್ನಾಡ್ದು, ತೆಲಂಗಾಣದು ಮತ್ತು ಆಂಧ್ರ ಪ್ರದೇಶದ್ದು 3 ಕಡೆದೂ 2002ನೇ ಇಸ್ವಿದು SIR ಡೀಟೇಲ್ನ ತೊಗೊಂಡು, ತಮಿಳ್ನಾಡಲ್ಲಿ ಮೊನ್ನೆ ಅಷ್ಟೇ ಮತದಾರರದು ಪರಿಷ್ಕರಣೆ ನಡೆದಿದೆ, ಅಲ್ಲಿ ನೀವು ರದ್ದತಿ ಮಾಡಿಸ್ಕೊಂಡಿದ್ದೀರಾ? ತಮಿಳ್ನಾಡಿನಲ್ಲೂ ಇದೆ ನಿಮ್ಮದು ಮತದಾರರ ಪಟ್ಟಿಯಲ್ಲಿ ಹೆಸರಿದೆ ಅಂತ ಹೇಳಿದ್ದು. ತಮಿಳ್ನಾಡಲ್ಲಿ ನೀವು ಓಟ್ ಹಾಕಿದ್ದೀರ ತಾನೇ ಇವಾಗ? ಮತ್ತು ಇವಾಗ ಇಲ್ಲಿ ಹೆಂಗಾಗೋದು ನೋಡಿ. ಹಂಗಾಗಿನೇ 1,11,00,000 ಜನರದ್ದು ಹೆಸರುಗಳು ಇವತ್ತು ಬಿಟ್ಟೋಗ್ತಿದೆ, ಬೆಂಗಳೂರು ಮಹಾನಗರದಲ್ಲಿ ಬಿಟ್ಟೋಗ್ತಿದೆ. ಆದರೆ ಈ ಪ್ರಚಾರ ಪ್ರಿಯರಿರ್ಬೋದು, ಕರ್ನಾಟಕದ ರಾಜ್ಯ ಸರ್ಕಾರ ಇರ್ಬೋದು, ಇಲ್ಲಿ BJP ಗೆಲ್ಲೋದಕ್ಕೋಸ್ಕರ BJP ಅಣತಿ ಮೇಲೆಗೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಿದೆ ಅಂತ ಡಂಗೂರ ಸಾರ್ಕೊಂಡು ಹೇಳ್ತಿದ್ದಾರೆ ಇವರು. ಇದು ವಿಷಯ ಹಂಗಲ್ಲ. ಇದರಲ್ಲಿ ನೈಜವಾಗಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನೋಡಿ, ಹೆಚ್ಚಿನ ಅಂಶ ಈಗ ಏನಾಯಿತು ಅಂದರೆ, ಪಂಚರಾಜ್ಯಗಳ ಚುನಾವಣೆ ನಡೆದಾಗ ತಮಿಳುನಾಡಿನಿಂದ ಇಲ್ಲಿ ಬಂದು ಕೆಲಸ ಅರಸ್ಕೊಂಡ್ಬಂದಿರೋರು ಮತ್ತು ಕೆಲವರು ಇಲ್ಲೇ ಆಸ್ತಿಗಳಲ್ಲಿದ್ದರೂ ಕೂಡ ಇಲ್ಲೇ ಜೀವನ ಮಾಡುವಂಥ ಸಾಕಷ್ಟು ಜನರಿದ್ದಾರೆ ಬೆಂಗಳೂರಿನಲ್ಲಿ. ಅವರು ಏನಾಯಿತು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲೂ ಸವಲತ್ತುಗಳನ್ನ ತಗೊಳ್ತಿದ್ರು, ಇಲ್ಲೂ ಸವಲತ್ತುಗಳನ್ನ ತಗೊಳ್ತಿದ್ರು. ಹಾಗಾಗಿ ತಮಿಳುನಾಡಲ್ಲಿ ಯಾವಾಗ SIR ಪ್ರಕ್ರಿಯೆ ನಡೀತೋ ಆವಾಗ ಸಾಕಷ್ಟು ಜನ ಏನು ಮಾಡಿದ್ರು ಅಂದರೆ, ಮುಂದೆ ಇದು ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಕೋನದಿಂದ ತಮಿಳುನಾಡಿನಲ್ಲಿ ಉಳಿಸ್ಕೊಂಡು ಇಲ್ಲಿ ಕೈ ಬಿಟ್ಟಿರುವಂಥ ಸಾಧ್ಯತೆಗಳು ಭಾಳ ಹೆಚ್ಚಾಗಿದೆ. ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಪರಿಗಣನೆಗೆ ತಗೋಬೇಕು. ಅದೇ ರೀತಿಯಾಗಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಿಂದ ಬಂದಿರೋವಂಥ ಸಾಕಷ್ಟು ಜನನೂ ಇಲ್ಲೇ ನೆಲೆಸಿದ್ದಾರೆ. ಅವರು ಕೂಡ ಆಂಧ್ರ ಪ್ರದೇಶದಲ್ಲೂ ಇಟ್ಕೊಂಡಿದ್ದಾರೆ, ತೆಲಂಗಾಣಗಳಲ್ಲೂ ಪಡಿತರ ಚೀಟಿಯನ್ನು ಇಟ್ಕೊಂಡಿದ್ದಾರೆ, ಮತದಾರರ ಚೀಟಿಯನ್ನು ಇಟ್ಕೊಂಡಿದ್ದಾರೆ, ಬೆಂಗಳೂರಿನಲ್ಲೂ ಇಟ್ಕೊಂಡಿದ್ದಾರೆ. ಅಂಥ ಜನ ಇವಾಗ ಏನಾಗ್ತಿದ್ದಾರೆ ಅಂದರೆ, ಇದು SIR ಆದಮೇಲೆ ಆಧಾರ್ ಕಾರ್ಡ್ಗಳಿಗೆ ನಮ್ಮದೆಲ್ಲ ಮಾಹಿತಿ ಲಿಂಕ್ ಆಗುತ್ತೆ. ಅದಾದ ಕಾರಣ ಏನಾಗುತ್ತೆ ಅಂದರೆ, ಪ್ಯಾನ್ ಕಾರ್ಡ್ ಎಲ್ಲ ಲಿಂಕ್ ಆಗಿದೆ, ನಮಗೆ ಬರುವಂಥ ಸವಲತ್ತುಗಳು ಎಲ್ಲೊಟ್ಟೋಗುತ್ತೋ ನಮ್ಮ ನಮ್ಮ ಹುಟ್ಟೂರಲ್ಲಿ ಅನ್ನೋವಂಥ ದೃಷ್ಟಿಯಿಂದ ಸಾಕಷ್ಟು ಜನ ಇವತ್ತು ಬಿಟ್ಬಿಡ್ತಿದ್ದಾರೆ ಕಣ್ರಿ. ಅಂಥ ಹೆಸರುಗಳು ಹೋದರೆ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಈ ರೀತಿಯ ಪ್ರಚಾರ ಪ್ರಿಯರಿಗೆ ಕಟ್ಕೊಂಡು ಆಗಬೇಕಾಗಿರೋದು
ಇರೋದೇನು ಅಂತ ಪ್ರಶ್ನೆ ಇರೋದು. ಅದರೊಳಗಡೆ ಇವಾಗ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಶತಾಯಗತಾಯ ಪ್ರಯತ್ನ ಮಾಡ್ತಿದೆ. ಯಾರ್ಯಾರು ನಿಮ್ಮ ಮನೆಯಲ್ಲಿ ಶಾಶ್ವತ ನಿವಾಸಿ ಪತ್ರನ ತಗೊಂಬಂದು ಕೊಡ್ತೀವಿ ಅಂತ, ಅಂದರೆ ಟೀ ಎಸ್ಟೇಟ್ ಒಳಗಡೆ ಅಡ್ಕೊಂಡು ಕೂತಿರೋವಂಥ ಅಕ್ರಮ ಬಾಂಗ್ಲಾದೇಶಿ ವಲಸಿಗನಿಗೂ ಕೂಡ ಶಾಶ್ವತ ನಿವಾಸಿ ಪತ್ರನ ತೊಗೊಂಡೋಗಿ ಕೊಡೋದಕ್ಕೆ ಮುಂದಾಗ್ಬಿಟ್ಟಿದೆ ಈ ಸರ್ಕಾರ. ಹೆಂಗಾರ ಮಾಡಿ ಉಳಿಸ್ಕೊಬೇಕು, ಒಂದಷ್ಟು ಜನ ಉಳಿಸ್ಕೊಳ್ಳೇಬೇಕು. 25 ಲಕ್ಷ ಜನ 30 ಲಕ್ಷ ಜನ ಅಂತ ಇವತ್ತು ಮಾಹಿತಿಗಳು ಹೇಳ್ತಿರೋದು, ಪೊಲೀಸ್ ಇಲಾಖೆ ಏನೇ ಹೇಳ್ಬೋದು. ಆದರೆ ಸಾಕಷ್ಟು ಜನ ಯಥೇಚ್ಛವಾಗಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಕರ್ನಾಟಕದಲ್ಲಿ ತುಂಬಿ ತುಳುಕ್ತಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಬಹುಮುಖ್ಯವಾದ ಪ್ರಶ್ನೆ. ಅವರನ್ನು ಮತದಾರರ ಪಟ್ಟಿಯಿಂದ ಬೇರ್ಪಡಿಸಿ ಅವರು ಯಾವ ದೇಶದವರು ಅನ್ನೋದನ್ನು ಖಾತ್ರಿಪಡಿಸಿ ಅವ್ರನ್ನ ದೇಶದಿಂದ ಹೊರಗಡೆ ಹಾಕಬೇಕಾಗಿರುವಂಥ ಕೆಲಸನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬೇಕು. ಅದಕ್ಕೆ ನಮ್ಮ ಪ್ರಿಯಾಂಕ ಖರ್ಗೆ ಅವರೇನೋ ಭಾಳ ಪ್ರಯತ್ನ ಮಾಡ್ತಿದ್ದಾರಂತೆ. 2900 ಜನರನ್ನೇನೋ ಹಿಡ್ದಿದ್ದಾರೆ. ಇವಾಗ 2900 ಚಿಲ್ಲರೆ ಜನನ ಹಿಡ್ದಿದ್ದಾರೆ. ಅವ್ರನ್ನ ಯಾವುದೋ ಒಂದು NGOದ ಆಶ್ರಯದಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ 100 ಜನನ ಗಡಿಪಾರು ಮಾಡೋಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಸರ್. 100 ಜನನಾದರೂ ಕಳಿಸ್ತಿದ್ದೀರಲ್ಲ, ಇಲ್ಲಾಂದ್ರೆ ಅವ್ರಿಗೂ ಯಾವುದನ್ನ ಒಂದು ಶಾಶ್ವತ ನಿವಾಸಿ ಪತ್ರ ಕೊಟ್ಬಿಟ್ಟು ರಕ್ಷಣೆ ಮಾಡೋಂಥ ಕೆಲಸಕ್ಕೆ ಮುಂದಾಗಲಿಲ್ವಲ್ಲ. ನೀವು ಹೇಳ್ದಂಗೆ ನಡ್ಕೊಂತಿದ್ದೀರ, ನಡ್ಕೊಳ್ಳಿ. ಇದೇ ಒಂದು ರೋಷನ ನೀವು ನಿಮ್ಮ ಅಧಿಕಾರದ ಅವಧಿ ಇರೋವರೆಗೂ ತೋರಿಸ್ಬೇಕು. ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ಬಾಂಗ್ಲಾದೇಶಿ ಅಕ್ರಮ ವಲಸಿಗ ಅಡಗಿ ಕೂತಿದ್ದಾನೋ ಅವ್ನು ಬಾಲ ಹಿಡ್ಕೊಂಡು ಎಳ್ಕೊಂಬಂದು ಅವನ್ನ ಡಿಪೋರ್ಟ್ ಮಾಡೋಂಥ ಕೆಲಸ ನೀವು ಮಾಡಿ, ನಾನು ನಿಮಗೆ ಸೆಲ್ಯೂಟ್ ಮಾಡ್ತೀನಿ. ಅದನ್ನು ಬಿಟ್ಬಿಟ್ಟು ಯಾರಾದರೂ ಸಾಮಾಜಿಕ ಜಾಲತಾಣದಲ್ಲಿ ಅಕ್ರಮ ವಲಸಿಗರ ಬಗ್ಗೆ ಮಾತಾಡಿದ್ರೆ ಕೇಸ್ ಹಾಕ್ಬಿಡ್ತೀನಿ, FIR ಮಾಡಿಬಿಡ್ತೀನಿ ಅಂತೆಲ್ಲ ಬೆದರ್ಸಕ್ಕೆ ಬರಬೇಡಿ. ನಿಮ್ಗೇನಾದರೂ ಆ ರೀತಿಯಾಗಿ ಅಷ್ಟೊಂದು ನೈತಿಕ ಜವಾಬ್ದಾರಿ ಅನ್ನೋದಿದ್ರೆ, ಪ್ರಕಾಶ್ ರೈ ಇವತ್ತು ಚುನಾವಣಾ ಆಯೋಗದ ವಿರುದ್ಧ ಬೊಟ್ಟು ಮಾಡಿ ತೋರಿಸ್ತಿದ್ದಾನೆ. ಆ ವಯಸ್ಕ ಜಿರಳೆಯನ್ನು ತಗೊಂಬಂದು ಕಂಬಿ ಹಿಂದೆ ಹಾಕಿ ಅವ್ರಿಗೆ ಬೇಲ್ ಕೊಟ್ಟಿದ್ದು ಸಾಕು. ನೀವು ಬೇಲ್ ಕೊಟ್ಟಾದ್ಮೇಲೂ ಅವರು ಈ ರೀತಿಯಾದಂಥ ಒಂದು ಪ್ರಚಾರದ ಗೀಳಿಗೆ ಬಿದ್ದು ಅಪಪ್ರಚಾರವನ್ನು ಮಾಡ್ತಿದ್ದಾರಲ್ಲ, ಇದೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸಲ್ವಾ? ಯಾಕೆಂದರೆ ನಿಮಗೆ ಬೇಕಾಗಿರೋದು ಅಂಥದ್ದೇ ಸಮರ್ಥನೆ ತಾನೇ. ನಿಮಗೆ ನಿಮ್ಮ ಸರ್ಕಾರನ ಸಮರ್ಥನೆ ಮಾಡೋರು ನೀವು ಹೇಳಿದ ವಿಚಾರಕ್ಕೆಲ್ಲ ಹ್ಞೂ ಅಂತ ಕೋಳೆ ಬಸ್ಸು ಒಂಥರ ತಲೆ ಆಡಿಸೋರು ತಾನೇ ಬೇಕಾಗಿರೋದು. ಅದೇ ಕೆಲಸನ ಪ್ರಕಾಶ್ ರಾಜ್ ಮಾಡ್ತಿರೋದು ಇವತ್ತು. ಹಾಗಾಗಿ ಪ್ರಕಾಶ್ ರಾಜ್ ಅವರೇ, ನೀವು ನೈತಿಕವಾದಂಥ ಜವಾಬ್ದಾರಿಯನ್ನು ಹೊರ್ರಿ. ಪ್ರಜಾಪ್ರತಿನಿಧಿಗಳ ಕಾಯ್ದೆ 1954 ಪ್ರಕಾರ ಒಬ್ಬ ಮತದಾರ ಒಂದೇ ಕಡೆ ಮತವನ್ನು ಮಾಡಲಿಕ್ಕೆ ಅರ್ಹನಾಗಿರ್ತಕ್ಕಂಥದ್ದು. ಭಾರತದ ಪ್ರಜೆ ಅಲ್ಲದೆ ಇರೋವನು ಕೂಡ ಯಾರು ಕೂಡ ಮತದಾರರ ಪಟ್ಟಿಯಲ್ಲಿ ಹೆಸರಿರಂಗಿಲ್ಲ, ಅವನು ಮತದಾನವನ್ನು ಮಾಡೋಂಗಿಲ್ಲ. ಅಕ್ರಮ ಬಾಂಗ್ಲಾದೇಶಿ ವಲಸಿಗರಂತೂ ಮೊದಲೇ ಇರೋಂಗಿಲ್ಲ, ಯಾವುದೇ ದೇಶದವನು ಕೂಡ ಇರೋಂಗಿಲ್ಲ. ಹಾಗಾಗಿ 2-3 ಕಡೆ ನೀವು ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಇಟ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಸುಮ್ಮನೆ ನನ್ನೆಲ್ಲರೂ ನೋಡಲಿ, ನಾನು ಸಮರ್ಥನೆ ಮಾಡಲಿ ಅಂತ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಮಾಧ್ಯಮಗಳ ಮುಂದೆ ತಲೆ ಬುಡ ಇಲ್ಲದೆ ಇರೋವಂಥ ಹೇಳಿಕೆಯನ್ನು ಕೊಟ್ಟರೆ ಜನ ನಿಮ್ಮನ್ನು ಬೇರೆ ಏನಾದರೂ ತಿಳ್ಕೊತಾರೆ. ಅಂದರೆ ಒಬ್ಬ ಆರೋಗ್ಯವಂತ ಮನುಷ್ಯ ಅಂತ ತಿಳ್ಕೊಳ್ಳಲ್ಲ. ಇವ್ರು ಯಾರೋ ಅಸ್ವಸ್ಥರಾಗ್ಬಿಟ್ಟಿದ್ದಾರೆ ಇವರು ಅನ್ನೋ ರೀತಿಯಲ್ಲಿ ಜನ ತಿಳ್ಕೊಳ್ತಾರೆ. ಅದಕ್ಕೆ ಆಸ್ಪದ ಮಾಡಬೇಡಿ. ನಿಮಗೆ ಅಂತ ಒಂದು ಘನತೆ ಇದೆ ಕಣ್ರಿ. ನಿಮ್ಮ ನಟನೆಯನ್ನೇ ನಾನು ಮೆಚ್ತೀನಿ. ಆದರೆ ನಿಮ್ಮ ಈ ನಾಟಕ ಇದೆಯಲ್ಲ, ಐಡ್ರಾಮಾಗಳಿದೆಯಲ್ಲ, ಈ ಥರ ಚಾಳಿಗೆ ಬಿದ್ದಿರೋ ಅಂಥದ್ದನ್ನೆಲ್ಲ ಮಾಡ್ತಿರಲ್ಲ, ಸುಮ್ಮನೆ ಆದರೂ ಕೂತ್ಕೊಂಡು ನಮ್ಮದೇ ವ್ಯವಸ್ಥೆಯನ್ನು ದೂರೋ ಅಂಥದ್ದು, ನಿಮ್ಗೆ ಇಷ್ಟ ಬಂದಂಗೆ ಮಾತಾಡೋದು, ನಾನೇನೋ ದೊಡ್ಡ ಮಹಾನ್ ಪ್ರಗತಿಪರ ಅಂತ ಬಿಂಬಿಸ್ಕೊಳ್ಳೋದು, ನಾನು ದೊಡ್ಡ ಎಡಚರ ಅಂತ ಬಿಂಬಿಸ್ಕೊಳ್ಳೋದು, ನಾನು ದೊಡ್ಡ ಆಂದೋಲನ ಜೀವಿ, ನಾನು ಹೇಳೋದೆಲ್ಲ ಸತ್ಯ ಅನ್ನೋ ರೀತಿಯಲ್ಲಿ ಸುಳ್ಳಿನ ಸತ್ಯ ಅಂತ ಬಿಂಬಿಸ್ಕೊಳಕ್ಕೆ ಹೋಗಿ ಯಾಕ್ರಿ ನಿಮ್ಮ ಮುಂದೆ ತೊಡಿರೋಂಥ ಗುಂಡಿಗೆ ನೀವೇ ಬೀಳ್ತೀರಾ? ಹಾಗಾಗಿ ಭಗವಂತ ನಿಮಗೆ ನಟನೆ ಅನ್ನೋದನ್ನು ಕೊಟ್ಟಿದ್ದಾನೆ. ಅದನ್ನು ಸರಿಯಾಗಿ ಮಾಡಿಕೊಂಡು ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಿರಿ. ನಿಮ್ಗೇನಾದರೂ ಶಾಂತಿನಗರದಲ್ಲೇ ಉಳಿಸ್ಕೊಬೇಕು ಅನ್ನೋದಾದರೆ ಹೋಗಿ BLOಗಳಿಗೆ ಸ್ಪಷ್ಟೀಕರಣವನ್ನು ಕೊಟ್ಟು, ನೀವು ತೆಲಂಗಾಣದಲ್ಲಿ ನನ್ನ ಹೆಸರನ್ನ ತೆಗೆಸಿರೋ ಅಂಥದ್ದನ್ನು ಕೊಟ್ಟು, ಆಂಧ್ರ ಪ್ರದೇಶದಲ್ಲಿ ತೆಗೆಸಿರೋದನ್ನು ಕೊಟ್ಟು, ಮತ್ತು ತಮಿಳ್ನಾಡಲ್ಲಿ ತೆಗೆಸಿರೋದನ್ನು ಕೊಟ್ಟು ಶಾಂತಿನಗರದಲ್ಲಿ ಉಳಿಸ್ಕೊಳ್ಳೋ ಅಂಥ ಪ್ರಯತ್ನವನ್ನು ಮಾಡಿರಿ. ಅದನ್ನು ಬಿಟ್ಬಿಟ್ಟು ವೀಡಿಯೋ ಹಾಕಿದ್ರೆ ಏನ್ರಿ ಬರುತ್ತೆ ಪ್ರಕಾಶ್ ರೈ ಅವರೇ? ಹಾಗಾಗಿ ಪ್ರಕಾಶ್ ರೈ ಅವರೇ, ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಇರಬೇಕು ಅನ್ನೋದು ಹೇಗೆ ನನ್ನ ಹಕ್ಕೋ, ನಾನು ಪರಿಶುದ್ಧವಾದ ಮತದಾರನಾಗಿದ್ದೀನಿ ಅಂತ ಸಾಬೀತುಪಡಿಸೋದು ಕೂಡ ಒಂದು ಕರ್ತವ್ಯ ಆಗಿದೆ, ರಾಷ್ಟ್ರೀಯ ಕರ್ತವ್ಯ. ಆ ಕರ್ತವ್ಯವನ್ನು ಮಾಡೋದ್ರ ಮುಖಾಂತರ ಚುನಾವಣಾ ಆಯೋಗ ಮಾಡ್ತಾ ಇರುವಂಥ ಈ SIRನ ಪ್ರಕ್ರಿಯೆ ಏನಿದೆ, ಇದಕ್ಕೆ ನೀವು ಕೂಡ ಕೈ ಜೋಡಿಸಿ. ಸಾಧ್ಯ ಆದರೆ ಇನ್ನೊಂದಷ್ಟು ಜನರಿಗೆ ಮಾರ್ಗದರ್ಶನವನ್ನು ಮಾಡಿ. ಅದನ್ನು ಬಿಟ್ಟುಬಿಟ್ಟು ನನ್ನ ಹೆಸರನ್ನು ತೆಗೆದಾಕ್ಬಿಟ್ರು, ಪ್ರಕಾಶ್ ರೈ ಹೆಸರನ್ನ ತೆಗೆದಾಕ್ಬಿಟ್ರು ಅಂತ ಪೇಚಾಟ ಪೀಕ್ಲಾಟ ಇಟ್ಕೊಂಡು ಕೆರ್ಕೊಂಡು ಉಂಡು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.